ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ ನಮಸ್ಕಾರ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು. ಈ ತಾಲೂಕಿನಲ್ಲಿ ಭೀಮತೀರ್ಥ ಸ್ಥಳ ಅಂದರೆ ಭೀಮತೀರ್ಥ ಸ್ಥಳದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಇಂದು ಕೃಷ್ಣನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಕೃಷ್ಣನಗರ ಗ್ರಾಮದ ಸರ್ವ ಭಕ್ತಾದಿಗಳು ಇಂದು ದರ್ಶನ ಪಡೆಯಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ದಯವಿಟ್ಟು ಯಾವ ಕಾರಣಕ್ಕೆ ಸುಮಾರು 50 ಭಕ್ತಾದಿಗಳು ಬಂದಿದ್ದಾರೆ, ಯಾವ ಕಾರಣಕ್ಕೆ ಅಂಥೇಳಿ ಒಮ್ಮೆ ಭೇಟಿ ಮಾಡೋಣ. ವೀಕ್ಷಕರೇ, ಜಿನಿ ತುಂತುರು ಮಳೆ ಬಂದರೂ ಭಕ್ತಾದಿಗಳು ಸರಿಸುಮಾರು 50ರಲ್ಲಿ ಸಹ 70 ಜನಸಂಖ್ಯೆಯಲ್ಲಿ ತುಳುಕಾಡುತ್ತಿದ್ದಾರೆ. ಹಾಗಾಗಿ ಒಮ್ಮೆ ಭೇಟಿ ಮಾಡೋಣ ಅವರ ಹತ್ರ, ಯಾವ ಕಾರಣಕ್ಕೆ ಬಂದಿದ್ದಾರೆ ಅಂಥೇಳಿ ಅವರ ದೈವದರ ಮುಖಂಡರ ಜೊತೆ ಒಮ್ಮೆ ಮಾತಾಡೋಣ. ಬನ್ನಿ ವೀಕ್ಷಕರೇ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಕೃಷ್ಣನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೃಷ್ಣನಗರ ಗ್ರಾಮದಿಂದ ಭೀಮತೀರ್ಥ ಸ್ಥಳಕ್ಕೆ ಜನಸಾಗರ. ಹೌದು ವೀಕ್ಷಕರ, ಊರಿನ ಹಿರಿಯರು ಮತ್ತು ಮುಖಂಡರಿಂದ ಭಕ್ತಾದಿಗಳಿಂದ ತಿಳಿದುಕೊಳ್ಳೋಣ. ವೀಕ್ಷಕರೇ, ಈಗ ಯಜಮಾನರು ಮತ್ತು ದೈವಸ್ಥರು ತುಂತುರು ಮಳೆಯಲ್ಲಿ ನಿಂತು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ಯಾವ ಕಾರಣಕ್ಕೆ ಬಂದಿದ್ದಾರೆ ಅಂತೇಳಿ ಒಮ್ಮೆ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸ್ವಾಮಿ ನಮಸ್ತೆ. ನಮಸ್ಕಾರ ರೀ. ತಮ್ಮ ಹೆಸರು? ಕೃಷ್ಣನಗರ ತೊರಸಾಲಿ ಮಲ್ಲಿಕಾರ್ಜುನ ಅಂತೇಳಿ. ಇದು ಭೀಮತೀರ್ಥಕ್ಕೆ ನಾವು ಬರೋದ ಕಾರಣ, ನಾವು ಇಲ್ಲಿ ಊರಮ್ಮನಾಗಲಿ ತಾಯಮ್ಮನಾಗಲಿ ಆಮೇಲೆ ಉಡ್ಸ್ಲಮ್ಮನಾಗಲಿ ತನುಗೂಡ ಮಾಡ್ಕೊಂಡು ಇಲ್ಲಿ ಭೀಮತೀರ್ಥದಿಂದ ನಾವು ಕರ್ಕೊಂಡೋಗಿ ಸ್ಥಾಪನೆ ಮಾಡ್ಕೊತೀವಿ. ಆಮೇಲೆ ಇದು ಭೀಮತೀರ್ಥ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ತ್ರೇತಾಯುಗದಲ್ಲಿ ಪಾಂಡವರು ವನವಾಸಕ್ಕೆ ಬಂದಾಗ ಇಲ್ಲಿ ವಾಸ ಆಗಿದ್ದರು ಅಂತ ಪ್ರತೀತಿ. ಅದು ಪ್ರತೀತಿ ಇದೆ. ಆವಾಗ ಭೀಮ ನೀರಡಿಕೆ ಆದಾಗ, ಯಾರಿಗೆ ಧರ್ಮರಾಯಿಗೆ ನೀರಡಿಕೆ ಆದಾಗ ಭೀಮಿಗೆ ಹೇಳಿದಂತೆ, ತಮ್ಮ ನನಗೆ ನೀರಡಿಕೆ ಆಗಿದೆ, ನೀರು ಬೇಕು, ಈ ಅಡವಿಯಾಗೆ ನಮಗೆ ಎಲ್ಲಿದ್ದ ಸಿಗುತ್ತದೆ ಅಂತ ಕೇಳಿದಾಗ ಭೀಮ ಗದ ತಗೊಂಡು ಭೂಮಿಗೆ ಹೊಡೆದಾಗ ಇಲ್ಲಿ ಒಂದು ಹೊಂಡ ನಿರ್ಮಾಣ ಆಗಿ ಅಲ್ಲಿ ನೀರು ಬರ್ತಾವೆ. ನೀರು ಬಂದಾಗ ಗದೆಲಿಂದ ಹೊಡೆದಾಗ ನೀರು ಬಂದು ಆವಾಗ ಉತ್ಪತ್ತಿ ಆಗುತ್ತೆ. ನೀರು ಈಗ ಎಲ್ಲಿಂದ ಬರ್ತಾವಂತೂ ಇನ್ನೂ ಇದುವರೆಗೂ ಯಾರೂ ಕಂಡು ಹಿಡ್ದಿಲ್ಲ. ಯಾವಾಗಲೂ ನೀರು ಬಂದೇ ಬರ್ತಾವೆ ಈ ಸ್ಥಳದಲ್ಲಿ. ಆಮೇಲೆ ಇಲ್ಲಿ ಆಂಜನೇಯ ದೇವಸ್ಥಾನ ಒಂದಿದೆ. ಆ ದೇವಸ್ಥಾನಕ್ಕಾಗಿ ಪ್ರತಿ ಶನಿವಾರ ಶ್ರಾವಣದಲ್ಲೇ ಆಗಲಿ ಬೇರೆ ದಿವಸದಲ್ಲೇ ಆಗಲಿ ಇಲ್ಲಿ ಜನ ನಾವೆಲ್ಲರೂ ಬಂದು ಕಾಯಿ ಕರ್ಪೂರ ಹೊಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಭಕ್ತರು ಜಾಸ್ತಿ ಆಗೋಕ್ಕೆ ಇಲ್ಲಿ ಯಾವುದೋ ಮೂಲ ಸೌಕರ್ಯಗಳು ಇಲ್ಲಿ ಕಡಿಮೆ ಇರೋದರಿಂದ ಜಾಸ್ತಿ ಭಕ್ತಾದಿಗಳು ಬರೋದು ಕಡಿಮೆ ಐತೆ ಜನಸಂಖ್ಯೆ. ತಾವು ಹೇಳಿದ್ದು ಎಲ್ಲ ಸತ್ಯನೇ. ಆದರೆ ಹಿಂದಿನ ದಿನದಲ್ಲಿ ಇರುವಂಥ ಸ್ಥಳ, ಈಗ ನಡೀತಿರುವಂಥ ಸ್ಥಳ, ನಿಮ್ಮ ಅನಿಸಿಕೆ ಹೇಗಿದೆ? ನಮಗೆ ಈಗ ಯೋಗ್ಯವಾಗಿದೆ. ಮೊದಲು ಹಿಂದಕ್ಕೆ ಇವೆಲ್ಲ ಕಲ್ಲು ಗುಂಡುಗಳು, ರಸ್ತೆ ಸರಿಗಿದ್ದಿಲ್ಲ, ಒಬ್ಬೊಬ್ಬರೇ ಬರಬೇಕಾಗಿತ್ತು. ಈಗ ಇವರು ಬಾವಳ್ಳಿ ಸ್ವಾಮಿಗಳು ಒಬ್ಬರು ಬಂದು ಈಗ ರಸ್ತೆ ಎಲ್ಲ ಮಾಡಿ ಇಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ದೇವಸ್ಥಾನದಾಗ. ಸ್ವಾಮಿ ತಮ್ಮ ಹೆಸರು? ನೀಲಪ್ಪ. ತಮಗೆ ಇಲ್ಲಿ ಹೇಗೆ ಅನಿಸ್ತದೆ ಈ ಸ್ಥಳ? ಇವಾಗ ಭೀಮೋಡ ಸ್ಥಳ ಹಚ್ತಾರೆ, ಒಳ್ಳೆ ಇಂಪ್ರೂವ್ ಆಗೈತೆ. ತಿಪ್ಪೇಸ್ವಾಮಿ ಬಂದ್ರೆ ಭಾಳ ಇಂಪ್ರೂವ್ ಮಾಡ್ಯಾರ, ಭಾಳ ಆತ. ತಾವು ಹೇಳ್ತಿರೋದು ಬಾವಳ್ಳಿ ತಿಪ್ಪೇಸ್ವಾಮಿ ಮಹಾರಾಜ್ ಅವರು ಬಂದು ಇಲ್ಲಿ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಮುಂದೆ ಇನ್ನೂ ಇಂಪ್ರೂವ್ ಮಾಡ್ಬೇಕಂತೇಳಿ ತಮ್ಮ ಅನಿಸಿಕೆ ಇದೆ. ಇನ್ನು ಭಾಳ ಎತ್ತರವಾಗಿ ಮಾಡ್ಬೇಕು, ಇಂಪ್ರೂವ್ ಮಾಡ್ಬೇಕು ಅಂತ ನಮ್ಮ ಅಭಿಪ್ರಾಯ. ಭಕ್ತಿಗಳು ಜಾಸ್ತಿ ಆಗ್ತಾರೆ ಇಂಪ್ರೂವ್ ಮಾಡ್ದಂಗಲ್ಲ. ವೀಕ್ಷಕರೇ, ನೀವು ಕೇಳ್ತಿರುವಂಥ ದೃಶ್ಯ ಎಲ್ಲರ ಸಹಕಾರ ಇತ್ತಂದರೆ ಇನ್ನು ಆದಷ್ಟು ಬೇಗನೆ ಇಂಪ್ರೂವ್ ಮಾಡಿ ಮತ್ತು ಮುಂದಿನ ವರ್ಷದಲ್ಲಿ ಜಾತ್ರೋತ್ಸವ ಮಾಡಬೇಕಂತೇಳಿ ಒಂದು ಅನಿಸಿಕೆ ಇದೆ. ಐತ್ರಿ, ಜಾತ್ರೆ ಮಾಡ್ಬೇಕಂದು ಅನಿಸ್ತಾ ಐತ್ರಿ ನಮಗೆ. ನಮ್ಮ ಸಂಡೂರಿನ ಭೀಮತೀರ್ಥ ಸ್ಥಳ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಪಡೆಯಲಿಕ್ಕೆ ಬಂದ ಭಕ್ತಾದಿಗಳಿಗೆ ಅನ್ನದಾಸೋಹ
ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ, ಪ್ರತಿಯೊಬ್ಬರು ಬರುವಂಥ ಭಕ್ತಾದಿಗಳಿಗೆ ಅನ್ನದ ದಾಸೋಹ ಪ್ರತಿನಿತ್ಯ ದಿನ ನಡೀತಿದೆ. ಹಾಗಾಗಿ ಯಾರೇ ಬಂದರೂ ಇಲ್ಲಿ ಪ್ರಸಾದಕ್ಕೆ ಯಾವುದೇ ಕೊರತೆ ಇಲ್ಲ ಅಂತೇಳಿ ನೀವು ಈ ದೃಶ್ಯದಲ್ಲಿ. ಭೀಮ ತೀರ್ಥದ ತೀರ್ಥವನ್ನ ಕಳಸದ ಮೂಲಕ ಒಯ್ಯುವ ಪೂಜಾರಿಗಳಿಗೆ ತಣ್ಣೀರಿನ ಸ್ನಾನ. ಊರಿನ ಹಿರಿಯರು ಮತ್ತು ಮುಖಂಡರಿಂದ ಹಾಗೂ ಜೋಗತಿ ತಾಯಂದಿರಿಂದ ಕಳಸಕ್ಕೆ ಪೂಜಾ ಕಾರ್ಯಕ್ರಮ. ಕಳಸವನ್ನ ಗ್ರಾಮಕ್ಕೆ ಒಯ್ಯುವ ಚಿತ್ರೀಕರಣ. ಕಳಸವು ಹೊತ್ತು ಒಯ್ಯುವ ಪೂಜಾರಿಗಳಾದ ಪರಮೇಶಿ ಮತ್ತು ಗಿರೀಶ್ ಪೂಜಾರಿ, ಶ್ರೀ ಬೇಂತೀರ್ಥ ಆಂಜನೇಯ ಸ್ವಾಮಿ ದೇವಸ್ಥಾನ ಪುಣ್ಯಕ್ಷೇತ್ರದ ಸ್ವಾಮೀಜಿಗಳಾದ ಶ್ರೀ ಕಾಯಕ ಯೋಗಿ ತಿಪ್ಪೇಸ್ವಾಮಿ ಮಹಾರಾಜ್ ಬಾವಿಹಳೆ, ಕೃಷ್ಣನಗರ ಗ್ರಾಮದ ಮುಖಂಡರಾದ ಮುರಾರಿ, ಚಂದ್ರಪ್ಪ, ನೀಲಪ್ಪ, ಮಲ್ಲಿಕಾರ್ಜುನ, ಜೋಗತಿ ಹುಲಿಗಮ್ಮ, ಇನ್ನೂ ಹಲವಾರು ಗ್ರಾಮದ ಸಾರ್ವಜನಿಕರು ಮುಖಂಡರು ಭಾಗಿಯಾಗಿದ್ರು. ವರದಿ ಬಾವಿಹಳ್ಳಿ ನಂದ್ಯಾ ನಾಯಕ್, ದೃಷ್ಟಿ ನ್ಯೂಸ್, ಸಂಡೂರಿನ ಭೀಮತೀರ್ಥ.